ಸದಾಕಾಲ ನಿಮಗೆ ಸಿಗಲಿ. ತಂದೆ ಮಗನನ್ನ ಬಹಳ ಪ್ರೀತಿಯಿಂದ ಬೆಳೆಸಿದ್ದ. ನನ್ನ ಈ ಮಾತನ್ನ ಕೇಳಿಸ್ಕೊಂಡ್ರೆ ನಿಮ್ಮ ಕಣ್ಣಂಚಲ್ಲಿ ನೀರು ಬರ್ತವೆ. ಸ್ವಲ್ಪ ಮೌನವಿಟ್ಟು ಕೇಳಿಸ್ಕೊಬಿಡಿ ದಯಮಾಡಿ. ಬಹಳ ಸಂಭಾವಿತ ವ್ಯಕ್ತಿ, ಆ ಸುತ್ತಳ್ಳಿಗೆಲ್ಲ ಬೇಕಾದಂತ ವ್ಯಕ್ತಿ. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಿಂತು ಗೆದ್ದಿದ್ದ ಪುಣ್ಯಾತ್ಮ. ಜಾತಿ ಧರ್ಮ ನೋಡ್ತಿರ್ಲಿಲ್ಲ. ಯಾರಾದ್ರೂ ಕಷ್ಟ ಅಂದ್ರೆ ಓಡೋಗಿ ಅನಾಮತ್ ಎತ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸ್ತಿದ್ದ. ಯಾರು ಸತ್ತೋಗವರೆಂದು ಗೊತ್ತಾದ್ರೆ ನಿಂತ್ಕೊಂಡು ಅವನೇ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದ ಪುಣ್ಯಾತ್ಮ. ಮಗ ದೊಡ್ಡ ಹುದ್ದೆಲಿ 1.5 ಲಕ್ಷ ಸಂಬಳ ಅವನಿಗೆ. ಅಪ್ಪನ್ ಬಿಟ್ಬಿಟ್ಟು ಹೊಂಟೋದ, ಪೇಟೆಗೆ ಸೇರ್ಕಂಡ. ಅವ್ವ ತೀರೋಗೋಳೆ. ಅಪ್ಪನಿಗೆ ಏನ್ ಜೀವನ ಮಾಡೋಕೆ ಏನ್ ಮಾಡೋದು? ಎಲ್ಲಿದೆ ದುಡ್ಡು ಅವನಿಗೆ? ಪಾಪ ಮಗನೂ ಕೊಡ್ತಾ ಇಲ್ಲ. ಅಂತ ಕೆಟ್ಟ ಮಕ್ಕಳು ಯಾರಿಗೂ ಇರೋದು ಬೇಡಪ್ಪ ಈ ಪ್ರಪಂಚದಲ್ಲಿ. ಏನಾದ್ರೂ ಒಂಚೂರು ವಿದ್ಯೆ ಬಂತು ಅಂದ್ರೆ, ಹಣ ಕೈಗೆ ಸೇರ್ತು ಅಂದ್ರೆ ತಂದೆ ತಾಯಿನ ಮರ್ತ್ಬಿಡುದು, ದೂರ ಮಾಡ್ಬಿಡುದು. ನೋಡಿ, ತಾಯಿ ತಂದೆ ಬರಿಗಾಲಲ್ಲಿ ನಡೀತಿರ್ತಾರೆ. ಅಟ್ಲೀಸ್ಟ್ ಅಪ್ಪ ಬಾ ಚಪ್ಪಲಿ ತಕೋ ಅಂತ ಅನ್ನೋದಿಲ್ಲ ಕೆಲವು ಮಕ್ಕಳು, ಅಲ್ವಾ? ಚಪ್ಪಲಿ ತಕಬಪ್ಪ ಅನ್ನೋದಿಲ್ಲ. ಆದ್ರೆ ಯಾರಾದ್ರೂ ಸ್ನೇಹಿತರು ಸಿಕ್ಕಿದ್ರೆ ಸಾವಿರಾರು ಗಟ್ಲೆ ಕುಡಿಸ್ತಾರೆ, ತಿನ್ನಿಸ್ತಾರೆ, ಎಂಜಾಯ್ ಮಾಡ್ಬಿಡ್ತಾರೆ. ಅಪ್ಪ ಅರ್ಧೋದ್ ಬನಿನ ಹಾಕೊಂಡು ಗದ್ದೆಲ್ ದುಡಿತಾ ಇರ್ತಾನೆ, ಒಂದು ಒಳ್ಳೆ ಬನಿನ್ ತಗೊಡುವ ಅಂತ ಮಕ್ಳು ಅನ್ನೋದಿಲ್ಲ. ಊಟದಬ್ಬ ಮಾಡ್ಕೊಳ್ತಾರೆ, ಕೇಕ್ ಕಟ್ ಮಾಡಿ ಎಂಡ ಕುಡ್ದು ಬಾಡ್ ತಿಂದು ಮಜಾ ಉಡಾಯಿಸ್ತಾರೆ. ಆದ್ರೆ ತಂದೆ ತಾಯಿಗಳಿಗೆ ಪಾದ ಪೂಜೆ ಮಾಡೋದಿಲ್ಲ ಅವತ್ತು, ಅವ್ರಿಗೆ ಸ್ನಾನ ಮಾಡಿಸಿ. ಯಾಕೆಂದ್ರೆ ನಮಗೆ ಜನ್ಮ ಕೊಟ್ಟವ್ರೆ ಜನ್ಮ ದಿನಾಚರಣೆ ಆಚರಿಸ್ಕೋಬೇಕು. ಹುಟ್ಟಿದ ಹಬ್ಬ ನಾವೆಲ್ಲ ಆಚರಿಸ್ಕೊಳ್ಳೋದು, ನನ್ನ ತಂದೆ ತಾಯಿಗೆ ಆಚರಿಸ್ಬೇಕು. ಯಾಕೆ ಹೇಳಿ? ಆ ತಾಯಿ ಸಾವಿನ ಮನೆ ಬಾಗಿಲಿಗೆ ಹೋಗಿ ಬಂದಿರ್ತಾಳಲ್ಲ, ಅಪ್ಪ ಅದನ್ನ ನೋಡ್ಕೊಂಡು ಹೊರಗಡೆ ನನ್ನ ಕಂದನಿಗೆ ನನ್ನ ಹೆಂಡತಿಗೆ ಏನೂ ಆಗದೆ ಇರಲಿ ಅಂತ ಅಳ್ತಾ ಕೂತಿರ್ತಾನಲ್ಲ, ಅಂಥವ್ರ ಪಾದ ಪೂಜೆ ಮಾಡಬೇಕು. ಇವತ್ತಿನ ಮಕ್ಕಳಿಗೆ ಅದು ಗೊತ್ತಾ ಇಲ್ಲ. ಎಲ್ಲರಿಗೂ ಅಹಂಕಾರ, ಎಲ್ಲರಿಗೂ ಒಂಥರ ಏನೋ ದುರಹಂಕಾರದಲ್ಲಿ ಮೆರೆದು ಇದೆಲ್ಲ ಆಗಿ ಆ ತಂದೆ ಏನ್ ಮಾಡ್ದ ಪಾಪ, ಇನ್ನು ಕೂಲಿ ಕೆಲ್ಸಕ್ಕೆ ಹೋಗಕ್ಕೂ ಮನ್ಸು ಬೇಜಾರಾಯ್ತದೆ ಅಂತೇಳಿ ಮನೆಯಿಂದ ಪಂಚೆ ಉಟ್ಕೊಂಡು ಒಳ್ಳೆ ಶರ್ಟ್ ಹಾಕೊಂಡು ಹೋಗುದು. ಹೋಗಿ ಅಲ್ಲಿ ಕೆರೆಯರಿ ಮೇಲೆ ಬಿಚ್ಚಿ ಒಂದು ಒಬ್ಬೆ ಮೇಲೆ ಮಡಗ್ಬಿಟ್ಟು ಒಬ್ಬೆ ಒಳಗೆ ಸೆಕ್ಯೂರಿಟಿ ಗಾರ್ಡ್ ಕೆಲ್ಸಕ್ಕೆ ಹೋಗಕ್ ಶುರು ಮಾಡ್ದ, ಸೆಕ್ಯೂರಿಟಿ ಬಟ್ಟೆ ಹಾಕೊಂಡು. ಯಾರಿಗೆ ಎದ್ರಕಂಡು ಹೇಳಿ? ಮಗನಿಗೆಲ್ಲ ಊರಿನ ಜನಕ್ಕೆ, ಸಮಾಜಕ್ಕೆ ಎದ್ರಕೊಂಡು ಬಹಳ ಬದುಕ್ತಂತವನು. ಗ್ರಾಮ ಪಂಚಾಯತಿ ಮೆಂಬರ್ ಬೇರೆ ಆಗಿದ್ದ, ಊರವ್ರಿಗೆಲ್ಲ ಸೇವೆ ಮಾಡ್ತಾನೆ. ಒಬ್ಬರ್ತ ಒಂದು 10 ರೂಪಾಯಿ ಇಸ್ಕೊಂಡು ಕುಡ್ದವನಲ್ಲ ಪಾಪ ಪುಣ್ಯಾತು. ಒಂದು ತನ್ನಕ್ಕೋಸ್ಕರವಾಗಿ. ಮಗ ನೋಡಿದ್ರೆ ಹಿಂಗೆ ಏನು ತಂದು ಕೊಡೋದಿಲ್ಲ, ಅಪ್ಪನ ನೋಡ್ಲಿಲ್ವಲ್ಲ ಅಂತೇಳಿ ಅವನೇನ್ ಮಾಡ್ದ, ಊರ್ಗಂಟ ಒಳ್ಳೆ ಬಟ್ಟೆ ಹಾಕೋಗುದು ಕೆರೆಯರಿ ಗಂಟ. ಆ ಕೆರೆಯರಿತ ಒಂದು ಒಬ್ಬೆ ಒಳಗೆ ಆ ಬಟ್ಟೆಲ್ಲ ಮುಟ್ರಿ ಔಸ್ಬಿಟ್ಟು ಅಲ್ಲಿ ಸೆಕ್ಯೂರಿಟಿ ಬಟ್ಟೆ ಇದ್ವಲ್ಲ ಹಳೆವು ಹಾಕೊಂಡು ಕೆಲ್ಸಕ್ಕೆ ಹೋಗ್ತಿದ್ದ. ಒಂದಲ್ಲ ಒಂದಿನ ಊರ್ ಜನ ಗೊತ್ತಾಗಲ್ವಾ? ಅದು ಗೊತ್ತಾಯ್ತು. ಆಗೇನ್ ಮಾಡ್ದ ಅವನು, ಇನ್ನು ಮಾನ ಮರ್ಯಾದೆ ಹೊಂಟೋಯ್ತದೆ ಅಂತ ಏನ್ ಮಾಡ್ದ, ಇಷ್ಟೆಲ್ಲ ಆದ್ಮೇಲೆ ನಾನು ಬದುಕಬಾರ್ದು ಅಂತ ಕೆರೆಯರಿ ಮೇಲೆ ಅದು ಏನನ್ನಿಸ್ತೋ ಮನಸ್ಸಿಗೆ, ಅದೇ ಕೆರೆಯರಿ ಮೇಲೆ ವಿಷ ಕೊಡೋದು ಸತ್ತೋಗ್ಬಿಟ್ಟ. ಆದ್ರೆ ಮಗ ಆವಾಗ ಓಡ್ ಬಂದ. ಮಗ ಫೋನ್ ಮಾಡಿದ್ಮೇಲೆ ಬಂದ, ಪೋಸ್ಟ್ ಮಾರ್ಟಮ್ ಆಗ್ತಾ ಇದೆ. ಆಗ ಊರವರೆಲ್ಲ ತೀರ್ಮಾನ ಮಾಡಿದ್ರು, ಒಳ್ಳೆ ಮನುಷ್ಯ ಅವನು, ಊರಲ್ಲಿ ಯಾವ ಜಾತಿ ಜನಾಂಗ ಅಂತ ನೋಡ್ತಿರ್ಲಿಲ್ಲ, ಯಾವ್ದಾದ್ರೂ ಸೇವೆ ಮಾಡ್ತಿದ್ದ ಪುಣ್ಯಾತ್ಮ. ನಮ್ಮೂರಲ್ಲಿ ಒಪ್ಪ ಮಾಡ್ಬೇಕು ಇವನ್ನ ಅಂತ ಊರವರೆಲ್ಲ ತೀರ್ಮಾನ ಮಾಡಿದ್ರು. ಸರಿಯಾ ತಪ್ಪವ ಇದು? ಊರಿಗೆಲ್ಲ ಸೇವೆ ಮಾಡಿದ ಪುಣ್ಯಾತ್ಮ. ಅವನ ಮಗ ಬಂದಂದು, ಇಲ್ಲ ನನ್ನ ತೋಟದ ಮನೆ ಇದೆ ಇಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿ, ನಾನು ಅಲ್ಲೋಗಿ ಹಾಕ್ತೀನಿ ಅಂತ. ಬದುಕಿದ್ದಾಗಂತೂ ತನ್ನ ಹಾಕ್ಲಿಲ್ಲ ಪುಣ್ಯಾತ್ಮ, ಬಂದು ನೋಡ್ಲಿಲ್ಲ. ಅವ್ವ ಇಲ್ಲ, ಅವ್ವ ಇದ್ರೆ ಏನಾರು ಒಂದು ಕಷ್ಟ ಸುಖ ನೋಡ್ಲಿಲ್ಲ. ನಮ್ಮಪ್ಪನ ನಾನೇ ತಕೊಂಡೋಗಿ ನನ್ನ ತೋಟದ ಮನೆಯಲ್ಲಿ ಒಪ್ಪ ಮಾಡಬೇಕು ಅಂತ ತೀರ್ಮಾನ ಮಾಡ್ದ. ಊರಿನ ಜನ ಅಂದ್ರು, ಇಲ್ಲ ನಾವು ಯಾವುದೇ ಕಾರಣಕ್ಕೂ ಹೆಣ ಕೊಡಲ್ಲ, ಮಾಡಿದ್ರೆ ನಮ್ಮೂರಲ್ಲೇ ಅವನು ಒಪ್ಪ ಮಾಡಬೇಕು, ನಾವೆಲ್ಲ ಅದ್ದೂರಿಯಾಗಿ ಗ್ರ್ಯಾಂಡ್ ಆಗಿ ಅವನಿಗೆ ತಿಥಿ ಸೆಲೆಬ್ರೇಷನ್ ಮಾಡಿ ಪುಣ್ಯಾತ್ಮ ಸೇವೆ ಮಾಡೋಣ, ಇಷ್ಟು ವರ್ಷ ಅವನ್ನ ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಮಗ ಹಠ ಮಾಡಿ ಏನ್ ಮಾಡ್ದ, ಅವ್ರ ತಂದೆ ಹೆಣವನ್ನ ಒಬ್ಬನೇ ಕಾರೊಳಗೆ ಹಾಕೊಂಡು ತಗೊಂಡೋದ ಅಲ್ಲಿ. ಎಲ್ಗೆ? ಅವ್ರ ತೋಟದ ಮನೆಗೆ. ಜನಗಳು ಯಾರು ಹೋಗ್ದೇನೆ ಹೋದ್ರು ಅಲ್ಲಿಗೆ. ಮಗ ಕೆಟ್ಟವನು, ಯಾರು ಹೋಗ್ದೇನೆ ಹೋದ್ರು. ಆದ್ರೆ ಒಂದು ಸಂತೋಷ ಸುದ್ದಿ, ಒಂದು ದುಃಖ ಸುದ್ದಿ ಏನು ಅಂದ್ರೆ, ಆ ತಂದೆ ಹೆಣವನ್ನು ಅವನು ಹೆಂಗೋಪ ಮಾಡಿದ್ನೇನೋ ಯಾರು ಹೋಗಿ ನೋಡ್ಲಿಲ್ಲ.
ಅವನ್ ತಿಥಿನಾರ ಮಾಡ್ಕಲಿ ಏನಾರ ಮಾಡ್ಕಲಿ ಅಲ್ಲಿಗೆ ಯಾರು ಹೋಗೋದು ಬೇಡ ಅಂತ ಊರವ್ರು ತೀರ್ಮಾನ ಮಾಡಿ ಈಗ ಊರವರೆಲ್ಲ ಸೇರಿ 1.5-2 ಲಕ್ಷ ಹಣ ಹಾಕಿ ಎಲ್ಲರೂ ಸೇರಿ ಹಣ ಹಾಕಿ ಆ ಯಪ್ಪನ ಪುಣ್ಯಾತ್ಮನ ತಿಥಿಯನ್ನ ಊರಲ್ಲಿ ಮಾಡ್ತಾ ಇದ್ದಾರೆ ಅನ್ನ ಹಾಕಿ. ಒಂದು ಚಪ್ಪಾಳೆ ಬರ್ಲಿ ಜೋರಾಗಿ. ಸಂಪಾದನೆ ಮಾಡಿದ್ರೆ ಇಂಥ ಜನಗಳನ್ನ ಸಂಪಾದನೆ ಮಾಡಬೇಕು. ಏನಾದ್ರೂ ಕಳ್ಕೊಳ್ಳೋದಿದ್ರೆ ಇಂಥ ಅವಿವೇಕಿ ಮಕ್ಕಳನ್ನ ಕಳ್ಕೋಬೇಕಂತ ನೋಡಿ. ಏನವ ಅವಿವೇಕತನದ ಮಕ್ಕಳು ಇವತ್ತು ಅಪ್ಪ ಅಮ್ಮನ ಸೇವೆ ಮಾಡದೇನೆ ತನ್ನ ಸ್ವಾರ್ಥ ಸೇವೆಗಾಗಿ ಬದುಕಿದ್ರೆ ಅವ್ರ ಜೀವನ ಸಾರ್ಥಕತೆಯನ್ನು ಪಡ್ಕೊಳ್ಳೋದಿಲ್ಲ. ಎಷ್ಟೋ ತಾಯಂದ್ರು ಬೀದಿಲಿ ಭಿಕ್ಷೆ ಬೇಡ್ತಿರ್ತಾರೆ. ಮಂಡ್ಯದಲ್ಲಿ ನೋಡ್ಬೇಕು, ನೀವು ಮೈಸೂರಲ್ಲಿ ನೋಡ್ಬೇಕು. ಸಿಗ್ನಲ್ ಬಂದ್ರೆ ಸಾಕು ಭಿಕ್ಷೆ ಬೇಡ್ಕೊಂಬರ್ತಾರೆ ಮುದುಕಿರು. ಕರಳು ಕಿತ್ತು ಬರುತ್ತೆ. ಒಂದ್ಸಾರಿ ನಾನು ಮಹಾವೀರ ಸರ್ಕಲ್ ಅಲ್ಲಿ ನಿಂತಿದ್ದೆ, ಒಬ್ಬಮ್ಮ ಭಿಕ್ಷೆ ಮಾಡ್ಕೊಂಡು ಬಂದ್ಲು. ನಾನು ಕೇಳ್ದೆ, ಏಕವ ನೋಡಕ್ ಒಳ್ಳೆ ಹೆಣ್ಮಗಳು ಒಳ್ಳೆ ಮನೆಯಿಂದ ಬಂದೊಳಂಗಿದ್ದೀಯ, ಭಿಕ್ಷೆ ಬೇಡ್ತಾ ಇದ್ದಿಲ್ಲ ತಾಯಿ ಅಂದ್ರು. ಕಣಪ್ಪ, ಆ ಊರ ಹೆಸರು ಹೇಳೋದು ಬೇಡ, ನನಗೆ 4 ಜನ ಮಕ್ಳು ಕಣಪ್ಪ. ಒಬ್ಬ ಲಾಯರ್ಗಿರಿ ಮಾಡ್ತಾವನೆ ಮಂಡ್ಯದಲ್ಲಿ, ಒಬ್ಬ ಮೇಷ್ಟ್ರು, ಇನ್ನೊಬ್ಬ ಅದೇನೋ ಈ ಕಾವಲಿ ಮೇಲೆ ಕೆಲಸ ಮಾಡ್ತಾರಂತಲ್ಲ ಇಂಜಿನಿಯರ್ ಅದೇನೋ ಸಬೋರ್ಸಿ ಏನೋ ಆಗವನ್ ಕಣಪ್ಪ. ಇನ್ನೊಬ್ಬ ಮಗ ಊರಲ್ಲಿ ಅವನೇ 6 ಎಕರೆ ಜಮೀನದ ಕಣಪ್ಪ. 4 ಮಕ್ಕಳು ನನಗಂತೂ ತನ್ನ ಕೊಡೋದಿಲ್ಲ ಕಣೋ. ನಾನು ಕೂಲಿ ಮಾಡ್ಕೊಂಡೋಗಿ, ಕೂಲಿ ಅಂದ್ರೆ ಈ ಭಿಕ್ಷೆ ಮಾಡ್ಕೊಂಡೋಗಿ ನಾನೇ ಬೇಯಿಸ್ಕೊಂಡು ಒಂಚೂರು ಆ ಸೊಸೈಟಿಲಿ ಅಕ್ಕಿ ತರ್ತೀನಿ, ಬೇಯಿಸ್ಕೊ ತಿಂತೀನಿ ಕಣಪ್ಪ. ನನಗೆ ಥೈರಾಯ್ಡ್ ಅದೇ, ಶುಗರ್ ಅದೇ ಕಮ್ಮಗ, ಆ ಗುಳಿಗೆನೂ ಒಂದು ತಂದು ಕೊಡಲ್ರು. ಇಂಥ ಮಕ್ಕಳಿಗೆ ಧಿಕ್ಕಾರ ಇರ್ಲಿ ತಾಯಿ, ಧಿಕ್ಕಾರ ಇರ್ಲಿ. ಅದಕ್ಕೆ ಹೇಳ್ತಾರೆ, ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗ್ತೈತೆ ಕಣೋ ತಮ್ಮ ಈ ಜಗತ್ತಿನಲ್ಲಿ. ಹೆತ್ತ ತಾಯಿ ತಂದೆಯರನ್ನ ಕಳ್ಕೊಂಡ್ರೆ ಇನ್ಯಾವತ್ತು ಸಿಗೋದಿಲ್ಲ ಕಣಪ್ಪ. ಮಕ್ಕಳಿಗೆ ಹೇಳಿ, ಈ ಮಕ್ಕಳಿಗೆ ಹೇಳಿ ತಿಳುವಳಿಕೆಯನ್ನ, ತಾಯಿಯೇ ದೇವರು ತಂದೆಯೇ ದೇವರು ಅನ್ನೋದನ್ನ ಮಕ್ಕಳಿಗೆ ಮನವರಿಕೆ ಮಾಡ್ಕೊಡೋದ್ರಲ್ಲಿ ನಾವು ಸೋಲ್ತಾ ಇದ್ದೀವಿ ಏನೋ ಅನಿಸ್ತದೆ. ಮನವರಿಕೆ ಮಾಡ್ಕೊಳ್ಳೋದ್ರಲ್ಲಿ ಸೋಲ್ತಾ ಇದ್ದೀವಿ. ಯಾಕೆಂದ್ರೆ ಇಲ್ಲಿ ಮೈಸೂರು ಭಾಗದಲ್ಲಿ ಒಬ್ಬ ಮಗ ಸಾಲ ಮಾಡ್ಕೊಂಡಿದ್ದ 3 ಲಕ್ಷವ. ಅವ್ರ ಅಪ್ಪನ ಹತ್ರ ಕೇಳ್ದ, ಅಪ್ಪ ನಾನು 3 ಲಕ್ಷ ದುಡ್ಡು ಬೇಕು. ಮಗ ಎಲ್ಲಿದ್ದದಪ್ಪ ದುಡ್ಡು? ನಾವು ಹಿಂಸೆ ಮಾಡ್ತಾನೆ ಇದ್ದ. ಸಂಜೆ ಆದ್ಮೇಲೆ ಕುಡ್ಕೊ ಬರೋದು, ಅವ್ರ ಅಪ್ಪನ ಹೊಡಿದು ಬೈದು ಮಾಡ್ತಿದ್ದ. ಆಮೇಲೆ ಅವನಂದ, ಲೋ ನನ್ನ ತೆವೇಲಿದ್ದಲ್ಲ ಇರೋದ LIC ಮಾಡ್ಸೀನಿ, ಬಂದ್ರೆ ಅದೊಂದು 5-6 ಲಕ್ಷ ಬಂದದೇನೋ, ಅದು ನಾನು ಸತ್ ಮೇಲೆ ಬರ್ತದ, ಸುಮ್ಮೀರಪ್ಪ ತಗೊಳ್ವೆ ನೀನು ಅಂದ್ಬಿಟ್ಟ. ಬೆಳಿಗ್ಗೆ ಹೊತ್ತಿಗೆ ಮಗ ಎದ್ದದ್ದೆ, ಅಪ್ಪ ಗ್ರಾಮ ಪಂಚಾಯತ್ ಅವ್ರು ಬರಳ್ತಾವ್ರು, ನೀನು ಹೊಸಿ ನೋಡ್ಕೊ ಬರೋದೇನೋ ನೀನು ಕೇಳ್ತಾವ್ರಿ ಅಂದ್ಬಿಟ್ಟು. ಅದು ಅವ್ರ ಊರಿಂದ ಬರುವಾಗ ಕಬ್ಬನ್ ಗದ್ದೆ ದಾರಿಲಿ ಬರ್ಬೇಕಂತೆ. ಇವನೇನ್ ಮಾಡ್ದ, ಅಪ್ಪನ ಮುಂದಕ್ಕೆ ಕಳಿಸ್ಬಿಟ್ಟು ಹಿಂದ್ಗಡೆಯಿಂದ ಬಂದು ಆ ಗುದ್ಲಿ ಕಾಮಂಡಲಿ ಅಪ್ಪನಿಗೆ ಹಾಡ್ದು ರೋಡ್ಗೆ ಎಳ್ಕೊಂಬಂದು ಬಿಸಾಕ್ಬಿಟ್ಟು ಹೊಂಟೋದ. ಊರಲ್ಲೆಲ್ಲ ಹೋಗಿ ಹಬ್ಬಿಸ್ಬಿಟ್ಟ, ನಮ್ಮ ಅಪ್ಪನಿಗೆ ಆಕ್ಸಿಡೆಂಟ್ ಆಗದೆ. ಜನನು ನಂಬ್ಕೊಂಡ್ರು. ಆಗ ಊರು ಯಜಮಾನ್ರೊಬ್ರು ಫೋನ್ ಮಾಡಿ ಪೊಲೀಸ್ನವ್ರು ಕರೆಸಿದ್ರು. ಯಾಕೋ ಇಷ್ಟು ಡೌಟ್ ಕಾಣ್ತಾ ಇದ್ ನಮಗೆ, ಆಕ್ಸಿಡೆಂಟ್ ಆದ್ರೆ ತಲೆಗೆ ಏಟಾದದ ಜಾಸ್ತಿ, ಇದು ಒಂದೇ ವೇಟ್ ಆಗಿದ್ದಲ್ಲ. ಪೊಲೀಸರು ಪೋಸ್ಟ್ ಮಾರ್ಟಮ್ ತಗೊಂಡೋದ್ರು. ಅವಾಗ ಅನುಮಾನ ವ್ಯಕ್ತಪಡಿಸಿದ್ರು, ಏನೋ ಇಲ್ಲಿ ಕೊಲೆ ನಡೆದಿದೆ ಇದು ಅಂತ. ಎಲ್ಲರನ್ನು ಒಂದ್ ಕಡೆಯಿಂದ ವಿಚಾರಣೆ ಮಾಡ್ಕೊ ಬಂದಾಗ ಮಗ ಸಿಗಾಕಂಡ, ನಾನೇ ನಮ್ಮ ಅಪ್ಪನ LIC ದುಡ್ಡುಗೋಸ್ಕರ ಸಾಯಿಸ್ತೆ ಅಂತ. ಇವತ್ತು ಜೈಲಲ್ಲಿದ್ದಾನೆ ಆ ಮಗ. ತಂದೆ ಹೋದ. ಇಂಥ ಕ್ರೂರ ಮಕ್ಕಳು ಇರುವವರೆಗೂ ನಮ್ಮ ಈ ಒಂದು ಮಾನವತೆಗೆ ಬೆಲೆ ಇರೋದಿಲ್ಲ. ಮಕ್ಕಳಲ್ಲಿ ಹೃದಯದಲ್ಲಿ ಪ್ರೀತಿ ಎಂಬ ಭಾವನೆ ಬರಬೇಕು. ಅದಕ್ಕೆ ಹೇಳ್ತಾರೆ, ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತೆ ಕಣೋ ತಮ್ಮ. ಒಡೆದು ಬೈಬೇಡ, ನರಕ ತಪ್ಪದಿಲ್ಲ. ತಂದೆ ತಾಯಿನ ಬ್ಯಾರೆ ಇಡಬೇಡ, ದೇವರೊಪ್ಪೋದಿಲ್ಲ. ನಿಮ್ಮ ದೇವರೊಪ್ಪೋದಿಲ್ಲ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತದೆ ಈ ಜಗದಲ್ಲಿ ಕಾಣೋ.
ತಾಯಿಯ ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವರೇನೋ, ಅಣ್ಣ ಮರಳಿ ಬರುವರೇನೋ, ತಮ್ಮ ಮರಳಿ ಸಿಗುವರೇನೋ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತದೆ ಈ ಜಗದಲ್ಲಿ ಕಾಣೋ. ತಿಂಗಳು ಸಂಕಟ ನೀಡಿ ಹೊಟ್ಯಾಗ ಬೆಳೆದಿಲ್ಲೋ, ಹುಟ್ಟಿ ಬರುವಾಗ ತಾಯಿ ಜೀವನಷ್ಟು ಕಷ್ಟಪಟ್ಟೆಯಲ್ಲೋ. 9 ತಿಂಗಳು ಸಂಕಟ ನೀಡಿ ಹೊಟ್ಯಾಗ ಬೆಳೆದಿಲ್ಲೋ, ಹುಟ್ಟಿ ಬರುವಾಗ ತಾಯಿ ಜೀವನ ಕಷ್ಟಪಟ್ಟೆಯಲ್ಲೋ. ಬೆಳೆಸಿ ಬಿಟ್ಟಳಲ್ಲೋ, ತಾನು ಸೊರಗಿ ನಿನ್ನ ಕೋಣ ಬೆಳೆಸಿ ಬಿಟ್ಟಳಲ್ಲೋ. ಬೆಳೆದ ಮಗನು ತನಗಾಸರೆ ಅಂತ ತಾಯಿ ತಿಳಿದಳಲ್ಲೋ. ಜೀವ ಇಟ್ಟಾಳು ನಿನ್ನ ಮ್ಯಾಲ, ಜೀವ ಇಟ್ಟಾಳು ನಿನ್ನ ಮ್ಯಾಲ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತದೆ ಈ ಜಗದಲ್ಲಿ ಕಾಣೋ. ಮಾಡಿ ಶಾಲೆ ಕಳಿಸಿದಳು ಜಾಣ ಆಗಲಂತ, ಚಿನ್ನದಂತವನು ಎಣ್ಣ ತಂದಾಳು ನಿನ್ನ ಮದುವೆಗಂತ. ಕೂಲಿ ನಾಲಿ ಮಾಡಿ ಶಾಲೆ ಕಳಿಸಿದಳು ಜಾಣ ಆಗಲಂತ, ಚಿನ್ನದಂತವನು ಎಣ್ಣ ತಂದಾಳು ನಿನ್ನ ಮದುವೆಗಂತ. ಮುಪ್ಪಿನ ತಾಯಿ ಏನೇನೋ ಕನಸ ಕಟ್ಟಿಕೊಂಡು ಕುಳಿತಿದ್ದ, ಕನಸು ಕನಸಾಗಿ ಹೋಯಿತ, ಕನಸು ಕನಸಾಗಿ ಹೋಯಿತ. 9 ತಿಂಗಳು ಹೊತ್ತು ಸಾಕಿದ ತಾಯ ಮರೆಯಬೇಡ, ಎದೆ ಹಾಲುಣಿಸಿದ ಎತ್ತ ತಾಯಿಯ ದೂರ ತಳ್ಳಬೇಡ. ಅವಳ ಬೇರೆ ಮಾಡಬೇಡ, ಅವಳ ದೂರ ಮಾಡಬೇಡ. ಮಗಳಿಗಿಂತಲೂ ಹೆಚ್ಚಿನ ಪ್ರೀತಿಲಿ ಸೊಸೆಯ ಕಂಡಳಲ್ಲ, ಸೊಕ್ಕಿನ ಸೊಸೆಯು ತಾಯಿಯಂಗ ಅವಳ ನೋಡಿಕೊಳ್ಳಲಿಲ್ಲ. ಮಗಳಿಗಿಂತಲೂ ಹೆಚ್ಚಿನ ಪ್ರೀತಿಲಿ ಸೊಸೆಯ ಕಂಡಳಲ್ಲ, ಸೊಕ್ಕಿನ ಸೊಸೆಯು ತಾಯಿಯಂಗ ಅವಳ ನೋಡಿಕೊಳ್ಳಲಿಲ್ಲ. ಉಂಡು ಬಿಟ್ಟಿರುವ
ಮಗನ ಮೋಹಕ್ಕೆ ಎಂಜಲನ್ನವ ತಾಯಿ ತಿಂಗಳಲ್ಲ ಅದನ್ನು ಯಾರಿಗೆ ಹೇಳಲಿಲ್ಲ, ಅದನ್ನು ಮಗನಿಗೆ ಹೇಳಲಿಲ್ಲ. ದುಡ್ಡು ಕೊಟ್ಟರೆ ಸಿಗುತ್ತದೆ ಈ ಜಗದಲ್ಲಿ ಕಾಣೋ. ಮಗ ಇದ್ದರೂ ಹಡೆದ ತಾಯಿಯು ಪರದೇಶಿಯಾದಳು. ಅಲ್ಲಿ ಇಲ್ಲಿ ಭಿಕ್ಷೆಯ ಬೇಡಿ ದಿನಗಳ ಕಳಿತಾಳು. ಮಗ ಇದ್ದರೂ ಹಡೆದ ತಾಯಿಯು ಪರದೇಶಿಯಾದಳು. ಅಲ್ಲಿ ಇಲ್ಲಿ ಭಿಕ್ಷೆಯ ಬೇಡಿ ದಿನಗಳ ಕಳಿತಾಳು. ಎಷ್ಟು ದಿನ ಇರುತ್ತಾಳೋ ತನ್ನ ಮಗ ಸೊಸೆಯರ ಚೆನ್ನಾಗಿಡುವಂತ ದೇವರ ಬೇಡ್ಯಾಳೋ. ತಾಯಿ ಬೀದಿಯಾಗ ಸತ್ತಾಳೋ, ತಾಯಿ ಹಾದಿಯಾಗ ಸತ್ತಾಳೋ. 10 ದೇವರನ್ನ ಪೂಜಿಸುವುದಕ್ಕಿಂತ ಎತ್ತ ತಾಯಿ ಸೇವೆಯನ್ನ ಮಾಡು. 1000 ದೇವರನ್ನ ಹುಡುಕುವುದಕ್ಕಿಂತ ಅಪ್ಪನ ಪಾದವನ್ನ ಹುಡುಕು. ಮೋಕ್ಷ ಎಲ್ಲೂ ಸಿಗೋದಿಲ್ಲ ನಿನಗೆ, ತಂದೆ ತಾಯಿಗಳ ಪಾದದಡಿಯಲ್ಲಿ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು, ದುಡ್ಡು ಕೊಟ್ಟರೆ ಈ ಜಗದಲ್ಲಿ ಕಾಣೋ. ತಂದೆ ತಾಯಿಯ ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವರೇನೋ.